ಇಷ್ಟ ಎಲ್ಲ ಶೋ ಕೊಡ್ತಾರೆ ಅಂತ ಎಕ್ಸಾಕ್ಟ್ ಆಗಿ ಏನು ಪ್ರಾಬ್ಲಮ್ಸ್ ಆಯಿತು ಮತ್ತೆ ಏನು ಸೊಲ್ಯೂಷನ್ ಸಿಕ್ತು ಅನ್ನೋ ಅಲ್ಲಿ ಅಲ್ಲ ಏನಾಗಿದೆ ಅಂದರೆ ನಮಗೆ ಒಂದಿಷ್ಟು PVR ಮಾಲ್ಸಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂಥ ಶೋ ಟೈಮಿಂಗ್ ಎಲ್ಲ 2 ಶೋ ಇತ್ತು, ತುಂಬ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ. ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಧ ಬಂದರು ಇದು ಬಂದರು ಅಂತ. ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ, ಅದು ಎಲ್ರಿಗೂ ಗೊತ್ತಿದೆ. ಈಗ ನಾವೇನೋ ಸುಳ್ಳು ಹೇಳ್ತಿದ್ದೀವಿ ಅಂತಲ್ಲ, ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು ನಮ್ಮದು ಕಲೆಕ್ಷನ್ ಇಲ್ಲ, ಒಂದಿಷ್ಟು ಥಿಯೇಟ್ರ್ಗಳು ಅಲ್ಲಿ ಔಟ್ಸ್ಕಟ್ಸೆಲ್ಲ ತೆಗ್ಸಿ ಆಯಿತು ಸರ್ ತೆಗೆದುಬಿಡಿ ಪರವಾಗಿಲ್ಲ, ಯಾಕಂದರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ, ಅದು ಯಾವುದೋ ತೆಲುಗು ಸೆಂಟ್ರ್ ತಮಿಳ್ ಸೆಂಟ್ರಲ್ಲಿತ್ತು, ತೆಗೀರಿ ಪರವಾಗಿಲ್ಲ. ಇಲ್ಲಿ ನಮಗೆ ಎಲ್ಲ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನೂ ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಸಿನಿಮಾ ನಮಗೆ ಇದು ಆಗ್ತಿಲ್ಲ ಅಂದರೆ ಶೋ ಇಲ್ಲ, ಒಂದೊಂದೇ ಶೋ ಕೊಟ್ಟಿದ್ದಾರೆ ಅಂತ. ಅವ್ರು ಹೇಳೋ ಪ್ರಕಾರ ನಾವು ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂದರು. ಯಾವುದೋ ಹಿಂದಿ ಸಿನಿಮಾಗೆ 7 ಶೋ ಕೊಟ್ಟವ್ರೆ, 2ನೇ ವಾರ ಕಂಟಿನ್ಯೂ ಮಾಡ್ತವ್ರೆ. ನಾವೇ ನೋಡಿದ್ದೀವಿ, ಆಮೇಲೆ ಜನ ನೋಡಿದ್ದಾರೆ, ನಾವೇನು ಸುಳ್ಳು ಹೇಳ್ತಿಲ್ಲ, ಪಬ್ಲಿಕ್ ಎಲ್ಲರೂ ನೋಡಿದ್ದಾರೆ. ಅಲ್ಲಿಗೆ 5 ಜನ 10 ಜನ ಹೋಗಿರೋದು. ಓಕೆ ಅವರೇನೋ ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ, ಅವ್ರದ್ದು ನಮಗೆ ಇನ್ನೊಂದು ಶೋ ಬೇಕು, ಎಕ್ಸ್ಟ್ರಾ ಶೋ ಬೇಕು, ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು. ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ, ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಈ 2 ನನಗೆ ಎಷ್ಟೊಂದು ಜನ ನೋಡಿದವ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ, ಒಳ್ಳೆ ರಿಪೋರ್ಟ್ ಇದೆ, ನಾವು ಕೇಳಿದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ, ಈ ಶನಿವಾರ ಭಾನುವಾರ ನಮ್ಗೆ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂದಾಗ ಎಕ್ಸಾಕ್ಟಾಗಿ ನಾವು ಕಾಯ್ತಿದ್ವಿ. ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ, ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾದ್ರೆ ಅದರಲ್ಲೂ ಎಲ್ಲ ಮಾಲ್ಗಳಲ್ಲಿ, ಎಲ್ಲ PVR ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ. ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ GT ಮಾಲಲ್ಲಿ 7 ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ. ಬೆಳಗ್ಗೆ ಬರ್ತಾರೆ, ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ 35 ಜನ ಇದ್ದಾರೆ, 40 ಜನ ಇದ್ದಾರೆ ಅಂತ. ಈಗ ಅವರು ನಿಮ್ಮ ಎದುರುಗಡೆನೇ ಹೇಳಿದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ 35 ಜನ ಇದ್ದಾರೆ, 15 ಜನ ಇದ್ದಾರೆ ಅಂತ. 35 ಟಿಕೆಟ್ ಫಿಲ್ ಆಗಿದೆ. ಯಾವಾಗ 4 ಗಂಟೆ ಶೋಗೆ. ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್, ಯಾಕಂದರೆ ಅದ್ರದ್ದು ಇದಿದೆಯಲ್ಲ GST, ಆಮೇಲೆ ಇದು ಬುಕ್ ಮಾಡಿದಾಗ 35 ರೂಪಾಯಿ ಏನೋ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ ಅಂತ. ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಕೌಂಟ್ರ್ಗಳಲ್ಲಿ ಹೋಗಿ ತೊಗೊತಿದ್ದಾರೆ ಟಿಕೆಟು. ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲಲ್ಲಿ ಹೋಗಿ ನೋಡಿ ಸರ್, 20%ಗಿಂತ ಕಮ್ಮಿ ಇದ್ದುಬಿಟ್ರೆ. ಅದು ಇವತ್ತು ಶನಿವಾರ, ನಾಳೆ ಭಾನುವಾರ ಎಲ್ಲ ಸೆಂಟ್ರ್ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ. ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ. ಆಮೇಲೆ ಇದು ನಾನು ಫಸ್ಟ್ ಅಲ್ಲ, ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ PVR ಇದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ, ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ, ಎಲ್ಲರೂ ಬಂದು ಮಾತಾಡಿದ್ದಾರೆ. ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್, ಇದು ಫಸ್ಟ್ ಅಲ್ಲ ಸರ್, 23 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಇದು ಒಂದಲ್ಲ, ನಾನು 23 ವರ್ಷ ಕಷ್ಟಪಟ್ಟಿದ್ದೀನಿ. ಇವತ್ತು ಒಂದು ಸಕ್ಸಸ್ ಅಂತ ಒಂದು ಸಿಕ್ಕಿದೆ, ಆಮೇಲೆ ಜನ ಒಪ್ಕೊತಿದ್ದಾರೆ. ಈ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ. ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನಿಮಾ ತೆಗಿತೀನಿ, ಅದು ನಮ್ಮ ಮಾಹಿತಿಗೇ ಬರಲ್ಲ. ಯಾರನ್ನೋ ಕೇಳಬೇಕು, ಅವ್ರು ಕೇಳಿದ್ರೆ ಅವರು 30 ಫೋನ್ ಮಾಡಬೇಕು, ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ.